ನೀವು ಧೈರ್ಯವಾಗಿದ್ರಿ ಏನಾಗಲ್ಲ ನೋಡೋಣ ಇಲ್ಲ ಸರ್ ನಾವು ಯಾರು ಊಟ ಮಾಡಲ್ಲ ಅಂತ ಊಟ ಸರ್ ಇಲ್ಲಿ ತಕ್ಷಣ ಏನಂತಾರ ನಮ್ಮ ಪರವಾಗಿ ಒಂದಾದ್ರೂ ಏನು ತಿಂತಾ ಇಲ್ಲ ಅಂದ್ಮೇಲೆ ನಾನು ಏನು ಮುಟ್ಟೋದೇ ಇಲ್ಲ ಅಂತಂದ್ರೆ ಸರ್ ನನಗೆ ಏನಾದ್ರೂ ಪರವಾಗಿಲ್ಲ ನನ್ನ ಸಲುವಾಗಿ ಎಲ್ಲರೂ 2010ರಿಂದ ನಮ್ಮ ತಿಥಿ ಹೆಂಗೆ ಹಂಗೆ ಇದೆ ಸರ್. ಎಷ್ಟು ಎಕರೆ ಬದಲು 5 ಹ್ಞೂ ಸರ್ ಅದು ಅವತ್ತಿಗೆ ಏನು ಮಾಡಿದ್ರು 2010 ಹೊಸಪಡಿಕೆ ಮಾಡಿ ಸರ್ ನಾವು ನಮಗೆಲ್ಲ ಏನಾದ್ರು ಎಲ್ಲಾದರೂ ಕಷ್ಟದಿಂದ ನಿಮ್ಮ ಹೆಸರು ಭೂಮಿ ಇಲ್ಲ ಈಗ ನೀವು ಲೆಕ್ಕ ತಗೊಂಡು ನಿಮ್ಗೆ ಯಾವುದೇ ರೀತಿ ಏನು ಕಟ್ಟಿಲ್ಲ ಹೊಲ ಇಲ್ಲ ಅಂದ್ಬಿಟ್ಟು ಅದಕ್ಕೆ ನಾವು ತಗೊಂಡಿದ್ದೀವಿ ಸರ್. ಅದೇ ನಮ್ಮ ಪಕ್ಕದಲ್ಲಿ ಬಂದರೆ ಅವತ್ತಿಗೆ ಈಗ 1,30,30,00,000 ತಗೊಂಡು ಸರ್ ರೀಸೆಂಟ್ಲಿ 1-2 ವರ್ಷ ಆಯಿತು. 1,30,30,00,000 ಸರ್ ಬಟ್ ನಮಗೆ ಕೇವಲ 8 ಲಕ್ಷ ಹ್ಞೂ ಸರ್. ಎಷ್ಟು ಎಕರೆ ಅಪ್ಲಿಕೇಶನ್ 5,100 ಎಕರೆ ಸರ್. 5,100 ಎಕರೆ ಆಮೇಲೆ ಜಿಲ್ಲೆಯವರಿಗೆ ಎಷ್ಟು ಕೊಡ್ತಾರೆ? 200 ಎಕರೆ ಸರ್. ನಮಗೆ ತಿಳಿಸಿ ಕೊಡ್ಬೇಕಾಗಿತ್ತು ಸರ್. ಅವ್ರು ತಗೊಂಡಿದ್ದು KBC ಇವರು ಏನು ಮಾಡಿದ್ರು KDಗಳು ಲಕ್ಷ್ಮೀ ಮಿತ್ತಲ್ ಅಂತ ತಗೊಂಡು ಸರ್. ಆ ಲಕ್ಷ್ಮೀ ಮಿತ್ತಲ್ ಅವ್ರು ಏನು ಮಾಡೋದು ಮೈನ್ಸು ಯಾವೆಲ್ಲ ಕೊಡ್ಲಾರ್ಬೇಕು ವಾಪಸ್ ಹೋಗುತ್ತೆ ಸರ್. ವಾಪಸ್ ಅದನ್ನ ಡಿನೋಟಿಫಿಕೇಶನ್ ಮಾಡ್ಬೇಕಾಯ್ತು ಸರ್. ಅವರು ಡಿನೋಟಿಫಿಕೇಶನ್ ಮಾಡಲಾರ್ದಂಗೆ ತುಂಡು ಭೂಮಿನ ಈಗ 200 ಎಕರೆ ಮಿತ್ತಲ್ ಅವ್ರಿಗೆ ಇವ್ರಿಗೆ ಜಿಂದಲ್ ಅವ್ರಿಗೆ ಬೇರೆ ಬೇರೆಯವರಿಗೆ 200 ಎಕರೆ ಕೊಡ್ತಾ ಇದ್ದಾರೆ. ಹಂಗಾಗಿ ನಾವು ಬೇಡ ಒಂದೇ ಸತಿ ಕರೀರಿ ನಮ್ಗೆ ಒಂದು ಡಿನೋಟಿಫಿಕೇಶನ್ ಮಾಡಿ ಅಂತ ಹೇಳ್ತಾರೆ. ಲಾಸ್ಟ್ ಸರ್ 6 ತಿಂಗಳ ಟೈಮ್ ಕೇಳಿದ್ರು ಸರ್. ಅವತ್ತೇನು ಮಾಡಿದ್ರು ಸರ್, ನಮ್ಮ ಲೋಕದರ್ಶಿ ಏನಾಗಿದ್ದಾವೆ ನೀವು ಏನಾಗಿದೆ ಕೊಡ್ರಿ ಅಂತ ಹೇಳಿದ್ರು ಸರ್. ನಮ್ಮ ಕಡೆಯಲ್ಲಿ ಏನೇನಾಗಿದೆ ಎಲ್ಲ ಕೊಟ್ಟಿದ್ದೀವಿ ಸರ್ ವರದಿ. ಅದಾದ ನಂತರ ನಾವು ಮತ್ತೆ 6 ತಿಂಗಳು ಕಳೆದ ಸಾಲ ಅಂತ ನಾವು ಹೋದ್ರೆ ಅವ್ರು ಏನು ಹೇಳಿದ್ರು ಬಳ್ಳಾರಿ ಉಸ್ತುವಾರಿ ಸಚಿವರಿಗೆ MP ಗೆ ಮತ್ತು DC ಅವರಿಗೆ ಲೆಟರ್ ಬರೆದಿದ್ವಿ. ರೈತರಂತ ಏನೈತೆ ಬಗೆಹರಿಸಿಕೊಂಡು ನಮ್ಮ ಹತ್ರ ಪರಿಹಾರಕ್ಕೆ ಬರಲಿ ಅಂತ ಹೇಳಿದ್ವಿ ಅಂತ ಅವ್ರು ನಮ್ಗೆ ತುಂಬ ಲೆಟರ್ ಕೊಟ್ಟರು ಸರ್. ಜಮೀನು ಮಾಡ್ಕೊಂಡು ಮತ್ತೆ ಅವ್ರಿಗೆ DC ಅವ್ರಿಗೆ ಬರೋದು ಸರ್. 2 ಮೀಟಿಂಗ್ ಆಯಿತು ಸರ್. ಇವತ್ತಿನವರೆಗೆ ಅಂತ ನಮ್ಗೆ ಏನೂ ಇದ್ದಿಲ್ಲ. ಮೊನ್ನೆ ರೀಸೆಂಟ್ಲಿ 15ನೇ ತಾರೀಕು ಕರೆದು ಮತ್ತೆ CM ಹತ್ರ ಮಾತಾಡಿಸಿ ನಿಮ್ಗೆ ಹೇಳ್ತೀವಿ ಅಂತ ಹೇಳಿದ್ರು. ದಿಢೀರ್ನೇ ಇವರು ಬಂದ್ಬಿಟ್ರೆ ಸರ್ ಸ್ಟೇ ಆರ್ ತಂದು ಇಂಡಿಕ್ಷನ್ ತಂದು 140 ಸೆಕ್ಷನ್ ಹಾಕಿ ಇವತ್ತು JCB ಅಲ್ಲಿ ಒಳಗ್ಬಿಟ್ಟು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಸರ್. 1,30,00,000 ಪ್ಲಸ್ ನೀವು 8 ಲಕ್ಷ ತಗೊಂಡು ಎಷ್ಟು ವರ್ಷ ಬೇಕಿದೆ ಸರ್? 2010 ನಮ್ದು 8 ಲಕ್ಷ ತಗೊಂಡೆ ಸರ್. ಅವ್ರು 2021 ಅವ್ರು ತಗೊಂಡ್ರೆ 12 ವರ್ಷ ಡಿಫ್ರೆನ್ಸ್ ಸರ್. ಅಲ್ಲಿಂದ ಇಲ್ಲಿ ಉದ್ಯೋಗನೂ ಇಲ್ಲ ಸರ್ ನಮಗೆ. ಅದರಲ್ಲಿ 250 ಎಕರೆ 2 ಎಕರೆ 252 ಎಕರೆ KPTCL ಅಂತ ಹಾಕಿದ್ದಾರೆ ಸರ್. ಅದರಲ್ಲಿ ಉದ್ಯೋಗ ಕೊಡ್ತು ಅಂತ ಹೇಳಿದ್ರು. ನಾವು ಕೊಡಕ್ಕೆ ನಾವು ಹೋರಾಟ ಮಾಡಿದ್ವಿ. ನಮ್ಮ ಮೇಲೆ ಕೇಸ್ಗಳು ಹಾಕಿ ಸರ್. 101 ಕೇಸ್ಗಳು ಹಾಕಿ ನಮ್ಮನ್ನು ಜೈಲಿಗೆ ಕಳಿಸಿದ್ರು ಸರ್. ಆಮೇಲೆ ಅದರ ಸೆರೆಗೆ ಹೋಗ್ಲಾರ್ದಂಗೆ ಮಾಡಿ ಸರ್. ಇವತ್ತಿನವರೆಗೆ ನಮಗೆ ಉದ್ಯೋಗ ಇಲ್ಲ ಸರ್. ಫಸ್ಟ್ ಪಾರ್ಟಿ ನಾನೇ ಸರ್. KPTCL ನನಗೆ ಫಸ್ಟ್ ಪಾರ್ಟಿ ಸರ್. ಅದರಲ್ಲಿ A1 ಕೂಡ ನನ್ನೇ ಮಾಡಿ ಒಳಗೆ ಹಾಕಿದೆ ಸರ್. ಆಮೇಲೆ ಮತ್ತೆ ಎಲ್ಲ ಬೇರೆ ಕೊಟ್ಟು ಕರ್ಕೊಂಡ್ಬಂದು ಇದು ಮಾಡಿ ಸರ್. ಅವತ್ತಿಂದ ನೀವು ಹೋಗಿದೆ ಸರ್. ಸ್ವಲ್ಪ ಟಿಫನ್ ಮಾಡೋಣ ಹೇಳ್ಬೇಕು ಅವರು ನೀವು ಸ್ವಲ್ಪ ಟಿಫನ್ ಮಾಡಿದ್ದಲ್ಲ ಅವ್ರಿಗೆ ಹೇಳ್ತೀನಿ ನಾನು ಮಾಡಬಾರ್ದು. ಸುಮ್ಮನೆ ಇದ್ದರೆ ನನ್ನ ಮಾತು ನಟ ಮಾಡಬಾರ್ದು. ಸ್ವಲ್ಪ ಹೇಳಿದ್ರು ಸರ್. ನಿಮ್ಮನ್ನು ಕೇಳ್ತಾರೆ ಯಾತಕ್ಕೋಸ್ಕರ ಕೇಳ್ತಾ ಇದೀವಿ ಅಂದ್ರೆ ಸರ್, ಸಿದ್ದಮಳ್ಳಿ ಮತ್ತು ಎರಿಂಗ್ಲಿ ನಿಮ್ಮ ಭೂಮಿಯಲ್ಲಿ ಬರುತ್ತೆ ಸರ್. ನಿಮ್ಮ ಹೆಣ್ಣು ಬರುತ್ತೆ. ಅದು ನಿಮ್ಗೆ ಕೂಡ ಸಾಕಾರ ಮಾಡೋದು. 200 ಎಕರೆ ಎಷ್ಟಕ್ಕೆ ನಮ್ಮ ಸಿದ್ದಮಳ್ಳಿ ಮತ್ತು ಎರಿಂಗ್ಲಿ ಅವ್ರದ್ದು ಸುಮಾರು ಒಂದು 100 ಎಕರೆ ಚೆನ್ನಾಗಿ ಬರುತ್ತೆ ಸರ್. ಅದು 4,100 ಎಕರೆ ಸರ್. 4,100 ಸ್ವಲ್ಪ ಟಿಫನ್ ಮಾಡಿದ್ರೆ ಅವ್ರು ಮಾಡ್ತಾರೆ. ನಾನು ಮಾಡಿಸ್ತಿದ್ದಲ್ಲ ಸರ್. ಗೌರವ ಕೊಟ್ಟು ಒಂದು ತುರ್ತೀನಿ ನಾನು ಅವ್ರಿಗೆ ಟಿಫನ್ ಮಾಡ್ತೀನಿ. ಜವಾಬ್ದಾರಿ ನೋಡೋಣ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಒಂದು ಸ್ವಲ್ಪ ಸಾಂಬಾರು ತರಿಸ್ಬೇಕಂತಿದ್ರೆ ಬೇಡ ಮಾಡ್ಬಾರ್ದು.
ಒಂದು ಇಡ್ಲಿ ತಿನ್ನು ಸಾಕು. ನೀನು ಆಮೇಲೆ ಬೇಕಾದ್ರೆ ಬುಟ್ಟು ತಿನ್ನ. ರುದ್ರಮುನಿ ಲಾಸ್ಟ್ ಇದೊಂದು ಲಾಸ್ಟ್ ಒಂದು ಆಗ್ತೈತಿ. ಸುಮಾರು ಹಂಗೆ ಆಟ ಮಾಡಬಾರ್ದು. ಲಾಸ್ಟ್ ಇದೇ ಲಾಸ್ಟ್ ನನಗೆ ಅದು ತಿಂದು ಇಲ್ಲ ಸರ್ ಅಲ್ಲ ಇಲ್ಲ ಮೀಟಿಂಗ್ ಕಲ್ತೀವಿ ಅಂತ ಹೇಳಿ ನಮ್ಮಲ್ಲಿ ಈ ಥರ ಮಾಡಿದ್ರೆ ಸರ್ ಕೇಳಿದ್ದಾರೆ. ಬಂದು ನಾವು ಎಷ್ಟು ಎಕರೆ ಹೋಯ್ತು? ಒಂದು ಎಕರೆ ಹೋಯ್ತು. ಹೊರಬಾರ್ದಂಗ ನೋಡ್ರಿ ಸರ್ ನೀವು ನೋಡಿ ಸರ್ ಒಂದು ಎಕರೆ ಇದ್ದವ್ರು ಹೆಂಗೆ ಮಾಡ್ತೀವಿ ಜೀವನ ಭಾಳ ಕಷ್ಟ ಆಯ್ತು ರೈತರಿಗೆ. ನೀವೇ ಮಾತಾಡ್ಬೇಕು ಸರ್ ಏನಾದ್ರು ರೂಪಾಯಿ ಗಣೆ ಸರ್ ಕಾಯಿಪಲ್ಲೆ ವ್ಯಾಪಾರ ಮಾಡ್ತಾರೆ ಸರ್. ಪ್ರತಿ ಭಾನುವಾರ ಮಾಡ್ತಾರೆ ಸರ್. ಆಮೇಲೆ ದಿನ ಬೆಳಗ್ಗೆ ನೆಸಿಗೆ ಎದ್ದು 5:30ಯಿಂದ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿ 9 ಗಂಟೆಗೆ ಮುಗಿಸ್ತಾರೆ ಸರ್. ಗಣೆಯಿಂದ ಕುಟ್ಟಿ ಹೊತ್ಕೊಂಡು ಊರೆಲ್ಲ ತಿರುಗಿಕೊಂಡು ಆಮೇಲೆ ಮತ್ತೆ ಸ್ಟ್ರೈಕಿಗೆ ಬರ್ತಾರೆ ಸರ್. ಮಕ್ಕಳು ಸೇರ್ತಾರೆ ಸರ್. ಮಕ್ಕಳು ಒಬ್ಬ ಮಗನ ಸರ್, ಮಗ ಮದುವೆ ಮಾಡ್ಕೊಂಡು ಸರ್ ಬಜಾರ್ಗೆ ಹಾಕಿಬಿಡ್ತಾರೆ. 5 ಗಂಟೆ ಬಂದ್ರೂ ಜೀವನ ಮಾಡಿ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ. ಮಕ್ಕಳು ಸೇರ್ತಾರೆ ಸರ್. ಮಗ ಇದ್ದು ಸರ್ ಎಲ್ಲ ರೆಮಿಸಿ ಇವ್ರೇನು ಮಾಡಿ ಮಗ ಅಂದಮೇಲೆ ಯಾರಾದ್ರೂ ನಂಬಕ್ಕೆ ಬರ್ತಾರೆ ಸರ್. ಇದ್ರ ಅವ್ರಿಗೆ ಕೊಟ್ಬಿಟ್ರು ಅವರು ಬೇಸಾಗಿ ಇದು ಮಾಡ್ಬಿಟ್ಟು ಸರ್. ಈಗ ಇವ್ರು ಎಮ್ಮ ದುಡ್ಡು ಸರ್. ಎಮ್ಮ ಗಂಡ ಅದ್ರಾಗ ಆ ಎಮ್ಮ ಗಂಡ ಸ್ವಲ್ಪ ಕೊಲಿ ಅದ ಸರ್. ಇವರಿಬ್ಬರೇ ಇವತ್ತು ತಿರೋಣ ಸರ್. ಹೊರಬಾರ್ದು ಜಾಸ್ತಿ. ಟಿಫನ್ ಮಾಡಿಯಲ್ಲ ಮಾಡಿಯಾ? ತಿಂದಿಯಾ? ನೀನು ಆರಾಮಾಗಿರೋ ಜೊತೆ ನಮ್ಮ ತರಲಿದ್ರು ಕೂಡ ನಮಗೋಸ್ಕರ ನೀವು ಒಂದ್ಸತಿ ಧ್ವನಿ ಎತ್ತಿದ್ರೆ ಸಾಮಾನ್ಯ ಸ್ವಲ್ಪ ಇವತ್ತು ನಮಗೆ ಒಳ್ಳೆ ಭರವಸೆ ನಮಗೆ ಸರ್. ಅವಾಗ ಸ್ವಲ್ಪ ದಿನ ಬೈದೋಗ್ಯಾರ ಸರ್ ಮನೆ. ಹಾಂ ಸರ್ ಎಂತಿ ಸರ್ ರೆಕಾರ್ಡ್ ಸರ್ ಎಲ್ಲ ಕಡೆ ನಾವು ಪೋಸ್ಟ್ ಮಾಡಿದ್ವಿ ಸರ್. ಯಾವನ್ ಕೇಳಿ ಮಾರಿರಲಿಲ್ಲ ನೀವು ಅಂತ ಹೇಳ್ತಾನೆ ಸರ್. ಅವತ್ತು ಮಾರುವತಿ 2010ರಲ್ಲಿ ತಮಿಳ್ನಾಡು ತಾವೇ ಇದ್ರು ಸರ್. ಆದರೂ ಸಹಿತ ಒಂದು ಮಾತು ನಮ್ಗೆ ಯಾರು ತಿಳಿಸಿಲ್ಲ ಸರ್. ನಮ್ಗೆ ಅನುಕೂಲ ನಮ್ಮವ್ರನ್ನ ಗೆಲ್ಲಿಸ್ಬೇಕಂದ್ರೆ ಈ ಮುಖ್ಯಮಂತ್ರಿ ಸಾರ್ ಅವ್ರನ್ನೇ ಕರ್ಕೊಂಡು ಬಂದು ನಿಮ್ದು ಈ ಎಲೆಕ್ಷನ್ ಆದ ನಂತರ ಗೆಲ್ಲಿಸ್ಕೊಟ್ಟು ಅಂತೇಳಿ ನಿಮ್ಗೆ ಕಷ್ಟ ಪರಿಹಾರ ಮಾಡಿಕೊಟ್ಟು ಅಂತ ಹೇಳಿದೆ ಸರ್. ನಮಗೆಲ್ಲ ಕೈ ಹಾಕಿ ಇದು ಮಾಡಿದೆ ಸರ್. ರಮೇಶ್ ಸರ್ ಇದು ಮಾಡಿದ್ರು. ನಾವು ಯಾವ್ದನ್ನ ಆಸೆ ಕೊಡ್ತಾರಂತ ಆಸೆ ನಮ್ಗೆ 2ನೇ ಸರಿ ಸರ್ ಈ ಥರ ಅರೆಸ್ಟ್ ಮಾಡೋಕ್ಕೆ. ಕರೀತಿದ್ದಾರೆ ಸ್ಟೇಷನ್ ಮುಂದೆ ಬಂದು ನಾನು ಅಲ್ಲಿ ಬಂದು ಮಾತಾಡ್ತೀನಿ ವಿವರವಾಗಿ ಅಂತ ಹೇಳ್ತಿದ್ದಾರೆ. ಇವ್ರೇನು ಅಂದರೆ ಇಲ್ಲ ಇಲ್ಲಿಗೆ ಬಂದು ಇವತ್ತೇನು ಜಿಂದಾಲ್ 200 ಎಕರೆ ಏನು ಹಕ್ಕು ಅಂದರೆ ಅಕ್ವಿಜೇಷನ್ ಏನು ಮಾಡ್ಕೊಂಡಾರ ಅಲ್ಲಿ ನಿನ್ನೆ ಜಾತ್ರೆ ಇದ್ದು ಇವತ್ತೇನು ಜಿಂದಾಲ್ ಕಂಪ್ನಿ 144 ಸೆಕ್ಷನ್ ಹಾಕಿ ರೈತರನ್ನ ಏನು ಇವತ್ತು ಸುಮಾರು ಒಂದು 200 ಜನ ರೈತರನ್ನ ಇಲ್ಲಿ ನಮ್ಮ ಕಂಪ್ಲೀಟೇಷನ್ ಕರ್ಕೊಂಬಂದರೆ ಅದ್ರಾಗ
ಇಬ್ಬರು ರೈತರು ಅಡ್ಮಿಟ್ ಆಗ್ಯಾರ. ಅವ್ರಿಗೇನು ಸ್ವಲ್ಪ ಶುಗರು, ಅದಾದ್ಮೇಲೆ BP, ಭಾಳ ವಯಸ್ಸಾಗೈತಿ, ಕಿಡ್ನಿ, ಅನೇಕ ಸಮಸ್ಯೆಗಳಿದಾವೆ. ಅಂಥವ್ರು ಬಿಸಿಲಾಗ ಪಾದಯಾತ್ರೆ ಮಾಡಿದ್ಮೇಲೆ ಅವ್ರಿಗೊಂದು ಸ್ವಲ್ಪ, ಯಾಕಂದರೆ ಮೊದಲಾಗೆ ಆರಾಮಿಲ್ಲ, ಮತ್ತು ಈ ಹೋರಾಟದಾಗ ತಿಳಿಸ್ಕೊಂಡ್ಮೇಲೆ ಇನ್ನು ಭಾಳಷ್ಟು ಸ್ವಲ್ಪ ಆರಾಮಿಲ್ಲ. ಈಗಾಗಲೇ ಹೋಗಿ ನಾನು ಭೇಟಿ ಮಾಡಿ ಅವರಿಗೆ ಏನು ಅಟ್ಲೀಸ್ಟ್ ಸರ್ಕಾರಕ್ಕೆ ಗಮನಕ್ಕೆ ತಗೊಂಬರ್ತೀವಿ. ಯಾಕಂದರೆ ರೈತರ ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಮುಂಚಿನಲ್ಲಿರ್ತದೆ. ಯಾಕಂದರೆ ರೈತರ ಸಮಸ್ಯೆ ಬಂದಮೇಲೆ ಇಡೀ ಜಿಲ್ಲೆಗೆ ಹೊರತು MLA ಅವರು ಸ್ವಲ್ಪ ಆ ವಿಷಯದಾಗ ಭಾಳಷ್ಟು ಎದುರ್ತಾಯಿರ್ತದೆ. ಹಾಗಾಗಿ ಇವತ್ತೇನು ಜಿಂದಾಲ್ ಸಹ ನಮಗೆ ಲಾಭ ಏನಿಲ್ಲ. ಜಿಂದಾಲ್ ಸಹ ಕೊಡುಗೆ ಜಿಲ್ಲೆಗೇನಲ್ಲ, ಇಡೀ ರಾಜ್ಯಕ್ಕೆ ಕೂಡ ಏನಿಲ್ಲ. ಹಾಗಾಗಿ ರೈತರು ಏನು ಕೇಳ್ತಾರೆ, 2011ರಲ್ಲಿ 8 ಲಕ್ಷ ರೂಪಾಯಿ ಖರೀದಿ ಮಾಡಿರ್ತಾರೆ. 2010-11ರಲ್ಲಿ 2021ರಲ್ಲಿ 1 ಕೋಟಿ ಚಿಲ್ಲರೆ ಖರೀದಿ ಮಾಡ್ಯಾರ. ಹಾಗಾಗಿ ನಮ್ಗೆ ಇವತ್ತಿಗೆ ಕೂಡ ಯಾವುದೇ ಜಾಬ್ ಕೊಟ್ಟಿಲ್ಲ, ಅಂದರೆ ಕೆಲಸ ಕೊಟ್ಟಿಲ್ಲ, ಯಾವುದೇ ರೀತಿ ಪರಿಹಾರ ಕೂಡ ನಮ್ಗೆ ಕೊಟ್ಟಿಲ್ಲ. ಹಾಗಾಗಿ ನಾವು ಭಾಳ ಕಮ್ಮಿ ರೇಟಿಗೆ ಮಾಡಿವಿ ಅಂತ ಹೇಳ್ತೀವಿ. ಮತ್ತು ಜಿಂದಾಲ್ ಫ್ಯಾಕ್ಟ್ರಿ ಮತ್ತು ರೈತರು ಕಲಿಸಿ ಒಂದು ಯಾವುದನ್ನ, ಯಾಕಂದರೆ ಇದು ಸುಮಾರು 4 ವರ್ಷಗಳಿಂದ ಹೋರಾಟ. ಹಾಗಾಗಿ ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬರಲೇಬೇಕಾಗ್ತೈತಿ. ಯಾಕಂದರೆ ನಾವು ಕೂಡ ಅನೇಕ ಬಾರಿ ಜಿಂದಾಲ್ ವಿರುದ್ಧ ಭಾಳಷ್ಟು ಬಾರಿ ಸದನದಲ್ಲಿ ಧ್ವನಿ ಎತ್ತಿದ್ವಿ. ಅಂದರೆ ಇಲ್ಲಿರೋಂಥ ರೈತರಿಗಾಗಲಿ ಇಲ್ಲಿರೋಂಥ ಜನಗಳಿಗಾಗಲಿ ಆದಷ್ಟು ಏನು ಉಪಯೋಗ ಏನಿಲ್ಲ. ಯಾಕಂದರೆ ನಮ್ಮ ಜನಗಳು ಕರ್ಕೊಂಡ್ರು ಕೂಡ ಏನು ಕಸ ಬೆಳೆಯೋಕೆ, ಬಂಡೆ ಒರ್ಸೋಕ, ಅದಾದಮೇಲೆ ಯಾವುದನ್ನ ಟೀ ಕಾಫಿ ಥರ ಕಟ್ಕೊಂಬ ಏನು ಫ್ಯಾಕ್ಟ್ರಿ ಅದು, ಅದರಿಂದ ಸಹ ನಮಗೇನು ಉಪಯೋಗ ಇಲ್ಲ. ಹಾಗಾಗಿ ರೈತರ ವಿಚಾರದಲ್ಲಿ ಫ್ಯಾಕ್ಟ್ರಿಗಳು ಈ ರೀತಿ ಮಾಡಿದೆ ಪಕ್ಷಾತೀತವಾಗಿ ಭಾಳ ಕಠಿಣವಾದಂಥ ನಿರ್ಧಾರ ನಾವು ತೆಗೆದುಕೊಳ್ಬೇಕಾಗ್ತದೆ. ಹಾಗಾಗಿ ಅನೇಕ ಇವಾಗ ಏನು MLAಗಳು ನಮ್ಮ ನಾಗೇಂದ್ರನ್ ಇರಲಿ, ಭರತ್ ಇರಲಿ, ಅದೇ ರೀತಿ ಜಿಲ್ಲೆ MLAಗಳು ಎಲ್ಲರೂ ಕುಂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಹತ್ರ ಹೋಗಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ, ಯಾಕಂದರೆ ಇದು ಕಂಟಿನ್ಯೂ ಆಯಿತು, 1 ವರ್ಷ 2 ವರ್ಷ ಅಲ್ಲ, ಕಂಟಿನ್ಯೂ 4 ವರ್ಷ ಆಯಿತು. ಒಂದೇನು ನಿರ್ಧಾರಕ್ಕೆ ಬರೋಣ ಅಂತಂದು ಪ್ರಯತ್ನ ಮಾಡ್ತೀನಿ. ನಾನು ಇವಾಗ ಇನ್ನೊಂದು ವಾರ 15 ದಿನ ಬೆಂಗಳೂರಿಗೆ ಹೋದರೆ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡೋಂಥ ಕೆಲಸ ನಾನು ಮಾಡ್ತೀನಿ. ಇವಾಗ ರೈತರು ಕೇಳಲ್ಲ. ಇವಾಗ ರೈತರು ಏನು ನಿರ್ಧಾರ ಮಾಡ್ತಾರೆ, ಸಾಬ್ ಇಲ್ಲಿಗೆ ಬರ್ಬೇಕಂದ್ರೆ ಸಾಬ್ ಇಲ್ಲಿ ಕರ್ಸುತ್ತೆ. ರೈತರ ಬೇಡಿಕೆ ಇಲ್ಲೇ DC ಅವರು ಬರ್ಬೇಕಂತ ಅವ್ರು ಹೇಳ್ತಿದ್ರು. ನಾನು ಹೋಗಿ ಅವ್ರು ಕನ್ವಿನ್ಸ್ ಮಾಡ್ತೀನಿ. ಹಂಗೆ ಏನಿದ್ರು ಕೂಡ AC ಕಳ್ಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಇನ್ನು DC ಅವ್ರ ಕೂಡ ಮಾತಾಡ್ತೀನಿ. ಸ್ಟೇಟ್ ಇಂಟರ್ನ್ಯಾಷನಲ್ ಕಂಪ್ನಿಗಳು ಬಂದರೆ ತಗೋಸಲ್ಲ ವೈಟ್ ಬಾಲ್ ಇಲ್ಲಿ ಹೇಳ್ತಿದ್ಯಾ ಈ ರೂಮ್ನಾಗ ನಾವು ಅದ್ರ ವಿರುದ್ಧ ಹೋರಾಟ ಮಾಡ್ಕೊಂತಾನು ಬಂದಿದ್ವಿ. ಇವತ್ತು ನಾವು ನಮ್ಮ ಜಾಗ ಹೋಗಿದ್ವಿ, ಪ್ರಿವೆಂಟಿವ್ ಅರೆಸ್ಟ್ ಮಾಡಿ ನಾವು ಅವಾಗಲೂ ನಮ್ಮ ಉಪ ಸತ್ಯಾಗ್ರಹವನ್ನು ಯಾರು ಮಾಡಿಲ್ಲ, ನಾವು ಮಾಡೋದಿಲ್ಲ. ಅದು ಸೆಕ್ಷನ್ ವಾಪಸ್ ಅಂತ ಹೊತ್ತು JCB ಜಿಂದಾಲ್ ಅವ್ರಿಗೆ ಕಳಿಸ್ಯಾರ. ತಾಳ್ಮೆ ನೋಡಿ CM ಅವರು ಅವ್ರು ಏನನ್ನು ಹೇಳೋವರೆಗೂ ತಾಳ್ಮೆಯಿಂದ ಹೋರಾಟ ಮಾಡ್ತಾರೆ. ಅಲ್ಲಿವರೆಗೆ ಅವ್ರು ಏನು ಕೆಲಸ ಮಾಡ್ಬಾರ್ತಾರೆ, ಸುಮ್ಮನೆ ಇರ್ಬೇಕು. CM ಅವರು ಕೊಡೋದಲ್ಲ ಅಂತ ಹೇಳಿದ್ರು, ಕೊಡೋದಲ್ಲ ಅಂತ ಹೇಳಿಲ್ಲ, ಅಲ್ಲಿಂದ ಏನೋ ಒಂದು ಆದೇಶ ಬರುವವರೆಗೆ ಅವ್ರು ನೀವು ಅದೇ ದಾರಿ ಈ ಮೊದಲು ಯಾವುದು ಮಡಿಕೆ ರೈತರ ಮಗಾಗಿ ಪ್ರತಿ ಎಲ್ಲಿ ಹೋರಾಟ ಮಾಡ್ತೀವಿ ಇರುವಂತೆ 50% ಇಲ್ಲ ಸರ್. ಕರೆಕ್ಟ್ ಆಗಿರ್ತದೆ ಸರ್, ಕರೆಕ್ಟ್ ಆಗಿರ್ತದೆ. ಎಲ್ಲರೂ ಸರ್ ಅದೆಲ್ಲ ಗೊತ್ತಿದೆ.